ಆ್ಯಕ್ಚುಲಾಗಿ ಓಡಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು. ಅಂದರೆ ಇಟ್ ವಾಸ್ ಅಷ್ಟು ಈಸಿ ಆಪ್ರೇಷನ್ ಅಲ್ಲ, ರಿಸ್ಕಿ ಆಪ್ರೇಷನ್. ನನಗೆ ಸ್ವಲ್ಪ ಭಯ ಇತ್ತು, ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು. ಬಟ್ ಒಂದು ಏನಂದರೆ ಏನೇ ಇದ್ರೂ ಫೇಸ್ ಮಾಡಬೇಕಷ್ಟೆ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ, ಸರ್ ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡ್ದೇ ಇರೋಕ್ಕಾಗಲ್ಲ, ಇಲ್ಲ ಮಾಡಲ್ಲ ನಾನು ನೋಡೋಣ, ಅದು ಆ ಥರ ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಅಂತ ಬಂದಾಗ ಸರಿ, ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ ಫ್ಯಾಮಿಲಿಯಲ್ಲಿ. ಗೀತಾ ಆಗಲಿ, ಇಲ್ಲ ಮನೇಲಿ ಎಲ್ಲರೂ, ಮಕ್ಕಳಾಗಲಿ, ಇಲ್ಲ ದಿಲೀಪ್ ಆಗಲಿ, ಎವ್ರಿಬಡಿ ಸಪೋರ್ಟ್ ಇದ್ದೇ ಇದೆ ಬಗ್ಗೆ ಇಲ್ಲ. ಬಟ್ ಏನೂ ಆಗಲ್ಲ. ಆಮೇಲೆ ಡಾಕ್ಟ್ರೆಲ್ಲ ಮಾತಾಡಿದಾಗ ಎಲ್ಲರೂ, ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು ಜನಕ್ಕೆ. ನಾವು ಯೂಶ್ವಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನುಭವಿಸೋದು ಅಭಿಮಾನಿಗಳು ಅವರಿಂದನೇ. ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವ್ರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ, ಇದನ್ನು ಆಗೋಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ಎ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ಅಷ್ಟೇ. ಅಭಿಮಾನಿಗಳು ಎಲ್ಲರೂ ಅವರು ಆ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರದ್ದೊಂದು ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡ್ದು, ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕೋ ವರ್ಕ್ ನಡೀತಾ ಇತ್ತು, ಕೀಮೋ ನಡೀತಾ ಇತ್ತು. ಆಮೇಲೆ ಡಾಕ್ಟ್ರು ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ಲಿ ಟ್ರಾವೆಲ್ ಮಾಡಿದ್ರು. ಅಬೌಟ್ 21 hours ಫ್ಲೈಟ್ ಟ್ರಾವೆಲ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ, ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ, ಒಂದು ನನ್ನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಏನು ಗೊತ್ತು, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಓಲ್ಡ್ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನಿಸ್ತು. ಮನಸ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಗೀತಂಗೆ ಹೇಳಿದೆ, ಏನೋ ಒಂಥರ ಧೈರ್ಯ ಬರ್ತಾಯಿದೆ. ಅದಾದಮೇಲೆ ಆಯಿತು, ಡಾಕ್ಟ್ರಿಗೆ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪ್ರೇಷನ್ ದಿನ ಬಂತು, 6 hours. ಇವ್ರಿಗೂ ಟೆನ್ಷನ್ನು, ನಮಗೆ ಗೊತ್ತಿಲ್ಲ, ನಾವು ಹೋಗಿದ್ದೀವಿ ಅಷ್ಟೇ. ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಬಂದು ಹೇಳಿದ ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು. ಅದಾದಮೇಲೆ ಸೆಕೆಂಡ್ ಡೇನೇ ವಾಕಿಂಗ್ ಶುರು ಮಾಡಿದೆ. ಅದಾದಮೇಲೆ ಎಲ್ಲಿಂದ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗಿ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬಾಗಿ ಹೋಯಿತು. ಅದೇ ಅಷ್ಟು ಎಲ್ಲದೇನೆಂದರೆ ಎಲ್ಲರದ್ದು ಆರೈಕೆ. ಬರೀ ಅಭಿಮಾನಿಗಳು ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು, ಟೋಟ್ಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು. ಅವರೆಲ್ಲ ಕೇರ್ ಮಾಡ್ತಿದ್ದ ರೀತಿ ಇರ್ಬೋದು. ಆ್ಯಂಡ್ ಮೀಡಿಯಾ ಇರ್ಬೋದು, ಎಸ್ಪೆಷಲಿ ಎಲ್ಲ ಮೀಡಿಯಾದಲ್ಲೂ ಗೊತ್ತಿದ್ರು ಏನು ಅದು ಹಾಕಕ್ಕೆ ಹೋಗಿಲ್ಲ. ಅದು ನಿಜವಾಗಿ ನಾವು ಪಡ್ಕೊಂಬಂತೀವಿ. ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ, ಎಲ್ಲದಕ್ಕೂ ಹೇಳ್ತೀವಿ, ಇದಕ್ಕೆ ಈ ಒಂದು ವಿಷಯ ಯಾಕೆ ಮುಚ್ಚಿಡ್ಬೇಕು ನಾವು ಬೇಡ. ಗೆದ್ದು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಪುನರ್ಜನ್ಮ. ಅಭಿಮಾನಿಗಳು ಎಲ್ಲರೂ ಕೂಡ ತಾಯ್ನಾಡಿಗೆ ಮೃತ್ಯುಂಜಯ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೀತಕ್ಕ ಕೂಡ ಅಂತ ಕ್ರೂಷಿಯಲ್ ಟೈಮಲ್ಲಿ ಜೊತೆಗಿದ್ದು ಸಪೋರ್ಟ್ ನೀಡಿದ್ರು. ಅವರೆಲ್ಲರ ಅಭಿಮಾನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಅವರು ಅದ್ರ ಬಗ್ಗೆ ಗೀತದ ಬಗ್ಗೆ ಮಾತಾಡೋಂಗೇ ಇಲ್ಲ. ಯೂಶ್ವಲಿ ಗಂಡಸರಿಗೆ ತಾಯಿಂದರು ತುಂಬ ಇರ್ತಾರೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ನೋಡೋಕ್ಕೆ. ಗೀತೆ ಹೆಂಡ್ತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿನೂ ಆಗ್ತದೆ, ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಬರ್ತಾರೆ. ಈ ಸತಿ ನಿವೇದಿತ ಒಂದು ಆ್ಯಡ್ ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಯಲ್ಲಿ ನೋಡ್ತಾರೆ. ಆಮೇಲೆ ಭೀಮಣ್ಣ ಇವ್ರು ಬಂದಿದ್ರು, ಮಧು ಬಂದಿದ್ರು, ಎಲ್ಲರೂ ಆಲ್ಮೋಸ್ಟ್ ಪ್ರಶಾಂತ್ ಬಂದಿದ್ದಾರೆ. ಆಮೇಲೆ ಅನು ಅಂತ ನಿವೇದಿತ ಫ್ರೆಂಡು, ಅವರು ಆ ಮಗು ನಮ್ಮ ಜೊತೆಲೇ ನಾವು ಹೋಗೋ ದಿವಸನೂ ಡ್ಯಾಲಸಲ್ಲಿ ವರ್ಕ್ ಮಾಡ್ತಿತ್ತು. 1 ತಿಂಗಳು ಕಂಪ್ಲೀಟ್ ಆಗ್ಬಿಟ್ಟು. ಆಮೇಲೆ ಅಲ್ಲಿದ್ದು ಕನ್ನಡಿಗರಿರ್ಬೋದು, ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು. ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಏನು ಮಾಡ್ಕೊಡ್ಬೇಕು ಹೇಳಿ, ಅದೆಲ್ಲ ಮರೆಯೋಕ್ಕೆ. ಅದಕ್ಕೆ ಮತ್ತು ಯುಎಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ನಾವು ಎಮೋಷ್ನಲ್ಲಾಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಹಳ್ಳೆ ಬ್ಯಾಡ್ದು, ಇವತ್ತು ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಧೈರ್ಯವಾಗಿದೆ. ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಮಿ. ನಾನು ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇವರ ಆಶೀರ್ವಾದ ಜಾಸ್ತಿ ಇತ್ತು ಅಂತ ಕಾಣ್ತಾರೆ. ಇವರು ಭೀಮಣ್ಣ ಅಂತ ಗೊತ್ತು, ಶಿರ್ಸಿ MLA, ಇವ್ರ ತಾಯಿ ತಮ್ಮ ಅದ ಹೇಳಕ್ಕ ಹೇಳಿದ್ರೆ ಐ ಕ್ಯಾನ್ ವರ್ಕ್ ನಾರ್ಮಲ್ ವರ್ಕ್ ಮಾಡ್ಬೋದು.
ಫುಲ್ ಫ್ಲೆಜ್ ಆ್ಯಕ್ಷನ್ ಬಂದ್ಬಿಟ್ಟು ಮಾರ್ಚ್ ಎಂಡಿಂದ ಮಾಡೋದು. ಅಣ್ಣ ನೀವು ಹೋಗ್ಬೇಕಾದ್ರೆ ಎಮೋಷ್ನಲ್ ಆಗಿರಿ, ಒಂದು ತಿಂಗಳ ಕಾಲ ಫಸ್ಟ್ ಟೈಮ್ ಮನೆ ಬಿಟ್ಟು ಹೋಗ್ತಿದ್ದೀರಿ. ಸೊ ಇವತ್ತು ಬಂದ್ರಿ, ಗೇಟ್ ಒಳಗಡೆ ಬಂದಾಗ ಅಭಿಮಾನಿಗಳ ಈ ಒಂದು ಸ್ವಾಗತ ಏನು ಅನ್ನಿಸ್ತು ಆ ಕ್ಷಣ? ಇವಾಗಿಂದ ನಮ್ಮ 38 ವರ್ಷದಿಂದ ಆ ಊರೇ ನಾನು ಬೆಳೆಸ್ತಾ ಇದ್ದಾರೆ, ಇವತ್ತಿಂದ ಬೆಳೆಸ್ತಾ ಇರೋದು ಅಂತಲ್ಲ. ಶಿವಣ್ಣನಿಗೆ ಏನಾದ್ರು ಆಗಬೇಕು ಅಂತ ಇದ್ದಿಲ್ಲ, ಯಾವಾಗಿದ್ರು ಅವ್ರು ನನ್ನ ಅದೇ ಥರ ಹೂಲೇ ಬೆಳೆಸ್ತಿದ್ದಾರೆ. ಅದು ನನಗೇನು ಅದಕ್ಕಿಂತ ಹೆಚ್ಚೇನಂದರೆ ಅವ್ರ ಪ್ರೀತಿ, ಅವ್ರ ಕಾಳಜಿ ಇದೆಯಲ್ಲ, ಏನಾಗಿದೆ ಪ್ರತಿಯೊಬ್ಬರಿಗೂ ಹೋಗಿಲ್ಲ, ನನಗೆ ಅದು ಭಾಳ ಟಚ್ ಆಯಿತು. ಕಿಂಗ್ ಇಸ್ ಬ್ಯಾಕ್ ಅಂತ ನಿಮ್ಮನ್ನ ಇವತ್ತು ವೆಲ್ಕಮ್ ಮಾಡಿದ್ರು ಎಲ್ಲ ಅಭಿಮಾನಿಗಳು. ಕಿಂಗ್ ಇಸ್ ಬ್ಯಾಕ್ ಅಂತ. ಅದೇ ಕಿಂಗ್ ವಿಲ್ ಬಿ ಆಲ್ವೇಸ್ ಬ್ಯಾಕ್. ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತ ಬೇರೆ ಇರುತ್ತೆ. ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ, ಸಹಜವಾಗಿ ಕುಗ್ಗಿ ಹೋಗ್ತಾರೆ. ಸೊ ಅಂತಹ ಸಂದರ್ಭಗಳನ್ನ ಫೇಸ್ ಮಾಡೋರ್ಗೂ ಕೂಡ ಈ ಸಿಚುವೇಶನ್ ಇನ್ಸ್ಪಿರೇಷನ್ ಆಯಿತು. ಧೈರ್ಯ ಕೊಡೋರು ಇವರು ಜಾಸ್ತಿ ಮನೆಯವರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಅವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರು ಇರ್ಬೋದು. ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬ ಜನ ಇದ್ದಾರೆ. ಅದೆಲ್ಲ ವರುಣ್ ಇರ್ಬೋದು, ಇಲ್ಲ ನಮ್ಮ DKD ಒಂದು ಬ್ಲಾಕ್ ಇದೆ, ಅನುಶ್ರೀ, ಅಕ್ಷಿತಾ, ಚಿನಿ ಪ್ರಕಾಶ್ ಅವರು, ವಿಜಯರಾಘವೇಂದ್ರ ಅವರೆಲ್ಲ ಶೂಟ್ ನಡೀತಿರ್ಬೇಕಾದ್ರೆ. ಆಮೇಲೆ ಅರ್ಜುನ್ ಜನ್ಯ, ರಮೇಶ್ ರೆಡ್ಡಿ ಅವರು, ಶ್ರೀಕಾಂತ್ ಇರ್ಬೋದು, ಎಲ್ಲರೂ ದೇವಿನ್, ನಾಗಿ, ಪುನೀತ್, ತುಂಬ ಜನ ದೇ ಆರ್ ಆಲ್ವೇಸ್ ಬಿಹೈಂಡ್. ಧೈರ್ಯ ಇದೆ. ಆಮೇಲೆ ಏನಾಗುತ್ತೆ ನನಗೆ ಅದ್ರ ಬಗ್ಗೆ ಕೇರ್ ಇಲ್ಲ. ಓಕೆ ನೋಡೋಣ ಅಷ್ಟೇ ಇದ್ದಿದ್ದೆ ಅವ್ರಿಗೆ ಏನು ಆಗ್ಬೋದು, ಹೆಂಗೆ ಆಗ್ಬೋದು ಅಂತ. ಬಟ್ ಡಾಕ್ಟರ್ ಮನೋರು ಅದೇ ಹೇಳ್ತಿದ್ರು, ನಿಮ್ಮ ಧೈರ್ಯ ಮೆಚ್ಚಬೇಕಾಯ್ತು, ಹೆಂಗೆ ಓಪನ್ ಆಗಿ ಹೇಳಿದ್ದೀರಾ, ಇವತ್ತು ಒಂದು ಇನ್ಸ್ಪಿರೇಷನ್ ಆಗಿದೆ. ಅವ್ರು ಬಂದು ಏನೇನಿಲ್ಲ ಆಗಿ ಎಲ್ಲ ಆಯಿತು. ಒಂದು 3-4 ಡೇಸ್ ರಿಪೋರ್ಟ್ ಬಂತು, ಪ್ಯಾಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ ಫ್ರೀ ಅಂತ ಬಂತು. ಸೊ ಅದೇ ಹೈಯೆಸ್ಟ್. ಅದಕ್ಕಿಂತ ಇನ್ನು ಹೆಚ್ಚು ಇನ್ನೇನು ಬೇಕು ಹೇಳಿ. ಟ್ರೀಟ್ಮೆಂಟ್ ನಿಮ್ಮ ಆತ್ಮವಿಶ್ವಾಸನ ಅಂದರೆ ನೀವೇ ಹೇಳ್ತೀರಲ್ಲ, ಭಯಪಡೋದೇನಿಲ್ಲ ಅಂತ ನೀವೇ ಧೈರ್ಯ ತಗೊಳ್ತಿರಿಲ್ಲ. ಅದ್ರ ಜೊತೆಗೆ ಡಾಕ್ಟರ್ಗೊಂದು ಧೈರ್ಯ ಕೊಡೋದಿಲ್ಲ. ಶಿವಣ್ಣ ನೀವೊಂದು ಮುಗಿದ ಮೇಲೆ ನಿಮ್ಮ ಚಾಳಿ ಸ್ಟಾರ್ಟ್ ಮಾಡಿಬಿಡಿ, ಆ ಥರದೊಂದು ಆತ್ಮವಿಶ್ವಾಸ, ಈ ಥರದೊಂದು ಸಮಸ್ಯೆ ಇರೋರಿಗೆ ಒಂದು ದೊಡ್ಡ ಪಾಠ ಆಗಿರುತ್ತೆ ಅಂತ ಆತ್ಮವಿಶ್ವಾಸ ಇದ್ದರೆ ಎಲ್ಲ ತಿಳ್ಬೋದು. ಇಲ್ಲಮ್ಮ, ಎಲ್ಲ ಮನುಷ್ಯನಿಗೂ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತಮ್ಮ. ಜೊತೆಯಲ್ಲಿ ಧೈರ್ಯವಾಗಿ ಹೋಗ್ಬೇಕಷ್ಟಮ್ಮ. ಏನೇ ಆದರೂ ಪರವಾಗಿಲ್ಲ ಅಂತ ಮುಂದುವರಿಬೇಕಷ್ಟೇ. ಸ್ವಲ್ಪ ಹೋಗ್ತೀನಿ. ಈಗ 190 ಆರ್ಟ್ ಸರ್ಜರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಕಠಿಣ ಸಮಯ. ಆ ಸರ್ಜರಿನ ಒಟ್ಟಿಗೆ ಸೇರಿಸಿ ಮಾಡಿದ್ರು, ಇದೇ ಇದ್ರಲ್ಲಿ ಮಾಡಿದ್ರು. ಬಟ್ ಆ ಹೊಲಿಗೆದು 190 ಮಾರ್ಗೆ ನನಗೆ ಅದೆಲ್ಲ ಗೊತ್ತಿಲ್ಲ. ಯಾಕಂದರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ. ಅಷ್ಟು ಕಠಿಣ ಸಮಯ. ಅವರ ಡಾಕ್ಟರ್ ಅದ್ರ ಬಗ್ಗೆ ಹೇಳೂ ಇಲ್ಲ ನನ್ನ ಹತ್ರ. ಚೆನ್ನಾಗಿ ಆಯ್ತು. ಶಕ್ತಿ ನೀವು ನಿಮ್ಮನ್ನ ಗಟ್ಟಿಗಿಟ್ಟಿಂದಲೇ ಜನ ಮಾಡಿ ಹೊಗಳ್ತಾ ಇದ್ದಾರೆ. ಸೊ ಅವರು ನಂಬಿರೋದು ನಿಮ್ಮನ್ನ. ಸೊ ನೀವು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ, ನೀವು ನಿಮ್ಮಲ್ಲಿ ಹೇಗೆ ಧೈರ್ಯ ತಗೊಂಡ್ರಿ ಅಂತ ಹೇಳಿ. ಯಾಕಂದ್ರೆ ನೀವು ಯಾರು ಹೇಳಕ್ ಆಪ್ಷನೇ ಇಲ್ಲ, ನೀವೇ ಎಲ್ಲಾನು ತಗೊಳ್ಬೇಕು. ನನಗೆ ಡಾಕ್ಟ್ರ್ ಹತ್ರ ಒಂದು ಝೂಮ್ ಕಾಲ್ ಮಾಡಿದಾಗಲೇ ನನಗೆ ಅವ್ರನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಗಿತ್ತು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡಿದ್ವಿ, ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮೇಲಿದ್ದಿದ್ದು ನಂಬಿಕೆ ನನಗೆ ತುಂಬ ನಂಬಿಕೆ ಇತ್ತು. ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ನ, ಮನೋ ಅಂತ ಹೇಳ್ಬಿಟ್ಟು. ಅವ್ರನ್ನೆಲ್ಲ ಭಾಳ ಫೇಮಸ್. ಅವರಲ್ಲಿ ನಮ್ಮ ಕನ್ನಡದವ್ರು, ಆ್ಯಕ್ಚುಲಿ ಕನ್ನಡ ಮಾತಾಡ್ತಾರೆ, ಬೇಲೂರವರು. ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ, ನೀವುಗಳಾಗಲಿ, ಮತ್ತು ಪ್ರೆಸ್ನವರಾಗಲಿ ಎಲ್ಲ, ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಪೂಜೆ ಮತ್ತು ಆಶ್ವಾಸನೆ, ಆಮೇಲೆ ಪ್ರೇ ಮಾಡಿದ್ರು ಅವರು. ನಾನೇನು ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು. ಸೊ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇತ್ತು. ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ತೀವಿ, ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳಲ್ಲ ಅಂತ. ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ರು ಡಾಕ್ಟ್ರ್ ಹತ್ರ, ಇಲ್ಲಿ ಡಾಕ್ಟರ್ನ, ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು, ನೀವು ಅದಕ್ಕೆ ಪ್ರಕಾರ ಹೇಳಿ. ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಏನೂ ಹೇಳಲಿಲ್ಲ. ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ, ಸೆಕೆಂಡ್ ಡೇಗೆ ಇವಾಗ ಡಾಕ್ಟ್ರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ. 2ನೇ ದಿವಸನೇ ನಡೆಸಿದ್ರು ಅವ್ರಿಗೆ. ಎವ್ರಿ ಡೇ ಈ ಬಿಕೇಮ್ ಬೆಟರ್ ಆ್ಯಂಡ್ ಬೆಟರ್. ಆಮೇಲೆ ಡಾಕ್ಟ್ರು ನಮಗೆ ಇದ್ರ ಬಗ್ಗೆ, ಯಾಕಂದರೆ ಹೀಗೆ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ, ಯಾಕಂದರೆ ಏನು ಮುಚ್ಚಿಡಲಿಲ್ಲ.
ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರಾ. ಸೊ ಅವ್ರು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ನೀವು ಅಂತ ಹೇಳಿದ್ರು. ಏನೋ ನಾನು ನಿಮಗಿನ್ನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ, ಶೂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡಬೇಕಂತ ಇವಾಗ ನೋಡಬೇಕಿಲ್ಲ. ಹೌದು, ಅದು ಸೌತ್ ಬೀಚ್ ಅಂತ, ಅಲ್ಲಿಗೆ ಹೋಗಿದ್ವಿ, ಅವಾಗ ತೆಗೆದಿರೋದು. ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಡಾಕ್ಟರ್ಸ್ದು ವೀಡಿಯೋಗಳಿದೆ. ಆಮೇಲೆ ಅವರು ಫಸ್ಟ್ ಡೇಯಿಂದ ಹೆಂಗೆ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಮಾಡಿದ್ದೀನಿ. ಗೊತ್ತಿಲ್ಲ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಸೆಸ್ ಹೇಗಾಯಿತು ಅನ್ನೋದು ಸ್ವಲ್ಪ ಹೇಳ್ಬೋದು. ಅಂದರೆ ಆಪರೇಷನ್ ಆಗಿ 2 ದಿನಕ್ಕೆ ಎನರ್ಜಿ ಕಿಂಗ್ ಎಲ್ಲಿದ್ಕೊಂಡು ಓಡಾಡೋದೆಲ್ಲ ಓಕೆ, ಅದು ನಾವು ಆ ಊಹೆ ಮಾಡಿದ್ರೆ ಶಿವಣ್ಣಗೆ ಆ ಎನರ್ಜಿ ಇದೆ ಅಂತೇಳಿ. ಆ ಪ್ರೊಸೆಸ್ ಹೇಗಿತ್ತು ಅಂತ, ಟ್ರೀಟ್ಮೆಂಟ್ ಏನೇನು ತಗೋಬೇಕಾಗಿತ್ತು, ಏನೇನು ಫುಡ್ ತಿನ್ನಬೇಕಾಗಿತ್ತು, ಹೇಗೆ ಫುಡ್ ಕೇಳಬೇಡಿ, ಭಾಳ ಕಮ್ಮಿ ಅದು. ಯಾಕಂದ್ರೆ ಟೇಸ್ಟ್ನು ಬಂದಿರಲಿಲ್ಲ ಪ್ರಾಪರಾಗಿ ಕರೆಕ್ಟಾಗಿ. ಫಸ್ಟ್ 3-4 ಡೇಸ್ ಬರೀ ಲಿಕ್ವಿಡ್ ಡಯಟ್ಲೇ ಇದ್ದಿದ್ದು. ಅದಾದಮೇಲೆ ಸ್ವಲ್ಪ ರಸಮನ್ನು ಇವರೇ ಅಡುಗೆ ಮಾಡ್ತಾಯಿದ್ರು. ಅಲ್ಲೂ ಕಿಚನ್ ಓಪನ್ ಆಗಿದ್ರು, ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು. ಆಮೇಲೆ ಸ್ವಲ್ಪ ಊಟ ಮಾಡ್ತೀವಿ. ಇವಾಗ ಸ್ವಲ್ಪ ಬೆಟರು. ಬಟ್ ಸೆಕೆಂಡ್ ಡೇ ಅಂದರೆ ನನಗೇನಂದರೆ ಏನು ಹೇಳ್ತಾರಲ್ಲ ಏನು ಇರ್ಬೋದು ಅಂತ, ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು, ಏನೋ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಸೆಕೆಂಡ್ ಡೇ ಥರ್ಡ್ ಡೇಯಿಂದ ವಿತೌಟ್ ಐ ವಾಕ್ ಮಾಡ್ತಾಯಿದ್ದೆ. ಅದು ಸ್ಲೋವಾಗಿ, ಯಾಕಂದರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು. ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಅದನ್ನು ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇ ಮಾಡಿದ್ವಿ. ಸೊ ಅದನ್ನು ಈಗ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ. ಹೇಳ್ತಾ ಇರ್ತಾರೆ, ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತೀನಿ, ಈಗ ತುಂಬ ಫೋರ್ಸ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಕಟ್ ಡೌನ್ ಮಾಡ್ಕೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ ಸಮ್ ಆಫ್ ದಟ್ ಕಾನ್ಫಿಡೆನ್ಶಿಪ್ ಅಂತ. ಅನಾರೋಗ್ಯ ಅಂತ ಬಂದಾಗ ಕ್ಯಾನ್ಸರ್ ಬೇರೆ ಯಾವುದೇ ಸಮಸ್ಯೆ ಬಂದರೂ ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ. ಸೊ ಈವಾಗ ಒಂದು ಪ್ರೋಸೆಸ್ಸಲ್ಲಿ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆದರೆ ಅನ್ನೋದು ಬಿಟ್ಟರೆ ಎಲ್ಲೂ ಮಾನಸಿಕವಾಗಂತ ಕುಗ್ಗಿರಲಿಲ್ಲ. ಆ ಥರದ ಅನಾರೋಗ್ಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ. ಇಲ್ಲ, ನಾನು ಕೊಡಲಮ್ಮ, ಅದು ತಾನೇ ಬರುತ್ತಮ್ಮ. ಅದು ಐ ಥಿಂಕ್ ಜೀವನನೇ ಒಂದು ಪಾಠ, ಅದು ನಮ್ಗೆ ಕಲಿಸುತ್ತಮ್ಮ. ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ. ಬಟ್ ನಮ್ಮ ಸಪೋರ್ಟ್ ಹೇಳ್ದಲ್ಲ, ಅದೇ ಥರ ನೀವು DKD ಒಂದು ಸಪೋರ್ಟ್ ಇರ್ಬೋದು. ಇಲ್ಲ ಭಾರತೀಯನಗರ ರಿಲೀಸ್ ಆಯಿತು, ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು, ಅವಾಗ ಪ್ರಮೋಷನ್ ಅಂತ ಹೋಗ್ತಿತ್ತು. ಅವಾಗ ನನಗೆ ಐ ಡ್ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್. ನನಗೆ ಇದರಿಗೆ ಕ್ಯಾನ್ಸರ್ ಇದೆ, ನಾನು ಹೋಗ್ಬೋದಾ, ಮಾಡೋಕ್ಕಾಗುತ್ತಾ? ಇಲ್ಲ, ನಾನು ಧೈರ್ಯ ಮಾಡ್ದು. ಇಲ್ಲಿ ಅಂತೀವಿ ಪ್ರಮೋಷನ್ಸ್ ಇರ್ಬೋದು, ಇಲ್ಲಾಂದರೆ ಇಂಟರ್ವ್ಯೂಸ್ಗಳಿರ್ಬೋದು, ಇಲ್ಲ ಊರಿಗೆ ಹೋಗಿ ಸಿರ್ಸಿಗೆ ಹೋಗಿದ್ದು, ಎಷ್ಟು ದೂರ ಟ್ರಾವೆಲ್ ಮಾಡಿದ್ದು, ಹುಬ್ಳಿಗೆ ಹೋಗಿದ್ದು. ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು, ಇಲ್ಲ ನನ್ನ ಕರಿಯರ್ ಇರ್ಬೋದು, ಇಟ್ ಯೂಸ್ ಟು ಬೂಸ್ಟ್ ಮೀ ಅಪ್. DKD ಅವಾಗವಾಗ ಹೇಳ್ತಿದ್ದೆ, ನಾನು ಡ್ಯಾನ್ಸ್ ಮಾಡೋದು ಇವ್ರು ಹೇಳ್ತಿದ್ರು, ಇಲ್ಲ ಕರಿಬೇಡಿ ಅವಾಗವಾಗ, ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ. ನಾನು ಹೇಳಿದೆ, ಯಾಕೆ ನಾನು ಕರಿತಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಹಿಂಗಾಗಿದೆ, ಅದಕ್ಕೋಸ್ಕರ. ಇಲ್ಲ, ಕರೀರಿ ನೀವು. ಶಿವಣ್ಣ ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಕೂಡ ಅದೇ ನೀವು ಡ್ಯಾನ್ಸ್ ಬಗ್ಗೆ ಮಾತಾಡುವಾಗ ನೆನ್ಕೊಳ್ಳೋದು, ಅಲ್ಲೂ ಕೂಡ ಕನ್ನಡಿಗರನ್ನ ಹಾಡು ಹೇಳಿ ರಂಜಿಸಿರೋಂಥದ್ದು. ಆ ಸಿಚುವೇಶನ್ ಹೇಗಿತ್ತು? ಐ ಫೆಲ್ಟ್ ಲೈಕ್ ಶಿವಣ್ಣ, ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ, ಆಫ್ಟರ್ 1 ಮಂತ್ ಆದ್ಮೇಲೆ ರೆಸ್ಟ್ ಮಾಡಾದ್ಮೇಲೆ ಉತ್ತರಾಖಂಡ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬಿಟ್ಟು, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವಾಗ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತೀರಾ ಆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಇವಾಗ ತಕ್ಷಣಕ್ಕೆ ಇವಾಗ ನಾನು 131 ನಡೀತಾ ಇದೆ. ಇನ್ನೊಂದು ಅದನ್ನು ಐ ಥಿಂಕ್ ರಾಮ್ ಚರಣ್ ಅವ್ರದ್ದೊಂದು ಅದೊಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾ ಇದ್ದಾರೆ. ಮಿಡಲ್ಲಿ ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತುದು ನಮ್ಮದು A for Anand. ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಟಚ್. ಏನಂದರೆ ಜಾಸ್ತಿ ಮೇಡಮ್ ಹತ್ರ ಹೇಳ್ತಾರೆ, ಬಟ್ ನೀವು ನಂಬಲ್ಲ, ಆಲ್ಮೋಸ್ಟ್ 1.5 year ನನ್ನ ಹತ್ರ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ನಿಯರ್ ಮೀ. ನನ್ನ ಅಂಟ್ಕೊಂಡೆ ಮಲ್ಕೊಳ್ಳೋದು, ಅದೇನು ಗೊತ್ತಿಲ್ಲ, ಒಂದು ವಾಟ್ ಟೈಪ್ ರಿಲೇಷನ್ಶಿಪ್ ಅಂತ ಗೊತ್ತಿಲ್ಲ. ಬಟ್ ತುಂಬಾ ಐ ಥಿಂಕ್ ಇಟ್ ವಾಸ್ ಎ ವೆರಿ ಸ್ವೀಟ್. ನಾವು ಬರೀ ನಾಯಿ ಅನ್ಕೋತೀವಿ, ನಾಯಿ ಎಲ್ಲ ಜೀವ ಅಷ್ಟೇ. ಶಿವಣ್ಣ, ಗೊತ್ತಿಲ್ಲ ನಮ್ಗೆ ಇತ್ತೀಚೆಗಲ್ಲೇ ಅಪ್ಪು ಸರ್ ಇದತ್ರ ಹೋದಾಗ ಹೇಳಿದ್ರಿ, ಅಲ್ಲಿ ಹೋಗಿದ್ರಂತೆ ನೀವು, ಅಲ್ಲಿ ಯಾರೋ ಹೇಳಿದ್ರು ನಮಗೆ, ಅಪ್ಪ ಅಲ್ಲಿ ಹೋಗಿ ಕಣ್ಣೀರು ಹಾಕೊಂಡ್ರಿ, ನನಗೂ ಹಿಂಗಾಗಿದೆ ಅಂತೆಲ್ಲ. ಆ ಕ್ಷಣ ಅಪ್ಪು ಸಮಾಧಿ ಹತ್ರ ಹೋಗಿ, ಅಪ್ಪು ಸರ್ ಸಮಾಧಿ ಹತ್ರ ಹೋಗಿ ಕಣ್ಣೀರು ಹಾಕಿದ್ರಿ ಅಂತ ಆರೋಗ್ಯ ಈ ಥರ ಆದ್ರೆ ಹಂಗೆ ನಾವು ಹೋಗ್ತಾ ಇರ್ತೀವಿ ಯಾವತ್ತೂ. ನಾನು ತುಂಬಾ ಭಾವುಕರಾಗಿ ಮಾತನಾಡಿದ್ರಿ.
ಇಲ್ಲ ಆ ಥರ ಎಲ್ಲ ಯಾವಾಗಲೂ ಆ ಥರ ಮಾಡೋದು ಶಿವಣ್ಣ ಜೈಲರ್ 2 ಬರ್ತಾ ಇದೆ, ಅದ್ರಲ್ಲಿ ಏನಾದ್ರು ನೋಡ್ಬೋದಾ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ರೆ ಗೊತ್ತಾಗ್ತದೆ. ಅಣ್ಣ ಆಪರೇಷನ್ ಆದ ನಂತರ ಅಂದ್ರೆ ಡೈಲಿ ಹೇಗೆ ಡೇ ಹೇಗೆ ಶುರು ಆಗ್ತಿತ್ತು? ಡಾಕ್ಟರ್ ಏನು ಹೇಳಿದ್ರು ಅದು ಸ್ವಲ್ಪ ಹೇಳ್ಬೋದು ಅಂತ, ಹೇಗೆ ಶುರು ಆಗ್ತಿತ್ತು? ಮಾರ್ನಿಂಗ್ ವಾಕಿಂಗ್ ಮಾಡ್ತಿದ್ದೆ, ಭೀಮಣ್ಣ ಬರ್ತಿದ್ರು, ಆಮೇಲೆ ಅದಕ್ಕಿಂತ ಮುಂಚೆ ಇವ್ರು ಬರ್ತಿದ್ರು, ಪ್ರಶಾಂತ್, ನಾನು ವಾಕಿಂಗ್ ಹೋಗ್ತಿದ್ದೆ. ಅಲ್ಲಿ ಸ್ಟಾರ್ಬಕ್ಸ್ ಇದೆ, ಬಂದು ಕೆಳಗೆ ಒಂದು ಕಾಫಿ ಕುಡಿತಾರೆ, ಅಲ್ಲಿ ಮೇಲೆ ಬರ್ತಿದ್ವಿ, ಕುತ್ಕೊಂಡು ಸ್ವಲ್ಪ ಹೊತ್ತು 1/2 hour ಅಲ್ಲಿ ತಿರ್ಗಾ ಮೇಲೆ ಹೋಗಿ ಸ್ಲೋವಾಗಿ ಅಲ್ಲಿ ಅಡುಗೆ ಶುರು ಮಾಡೋದು. ಅಡುಗೆ ಸ್ಮೆಲ್ ಅವಾಗ ಶುರುವಾಯಿತು ಅಂದರೆ ನೈಟ್ ಮಲ್ಗೋವರೆಗೂ ಆ ಸ್ಮೆಲ್ ಇರ್ತದೆ. ಡೈಲಿ ಒಂದೊಂಥರ ರೈಸು, ಚಿಕನ್ ಬಿರಿಯಾನಿ ಡಾಕ್ಟ್ರಿಗೆಲ್ಲ ತಿನ್ನಿಸ್ಬಿಟ್ರು. ಈಗ ಸಹಜವಾಗಿ ಅಭಿಮಾನಿಗಳಿಗಿರೋಂಥ ಕುತೂಹಲ ಅಂದರೆ ಓಕೆ ಆರಾಮಾಗಿದ್ದೀರಾ, ಇದ್ದಾಗಿದ್ದೀರಾ, ಅದ್ರ ಬಗ್ಗೆ ವಿಚಾರ ಇಲ್ಲ. ಸೊ ಬರೋಬ್ಬರಿ ಅಂದರೆ 30 ದಿನಗಳ ವಿಶ್ರಾಂತಿಗೆ ಏನು ಸಜೆಸ್ಟ್ ಮಾಡ್ತೀವಿ? ಹಾಸ್ಪಿಟಲ್ ಎಕ್ಸಾಕ್ಟಾಗಿ ಎಷ್ಟು ದಿನ ಇದ್ದು? 24th ಮಂಡೇ ಡಿಸ್ಚಾರ್ಜ್, 30th ಡಿಸ್ಚಾರ್ಜ್. ಆಮೇಲೆ 7th ಒಂದು ಟ್ಯೂಬ್ ಬಿಚ್ಚಿದ್ರು, 15th ಒಂದು ಟ್ಯೂಬ್ ಬಿಚ್ಚಿದ್ರು. ಅದಾದಮೇಲೆ 1 week ಎಲ್ಲ ಡಿಸ್ಚಾರ್ಜ್ ಮೇಲೆ ಫ್ರೀ ಆಯ್ತಲ್ಲ ಬಾಡಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್. ಅದಾದಮೇಲೆ 1 week ಆದಮೇಲೆ ಈಗ ಹೇಗೆ ಕೇರ್ ಮಾಡಕ್ಕೆ ಹೇಳಿದ್ರಿ? ಇನ್ನು ಒಂದು ನಿಮ್ಮ ಪ್ರೊಸೆಸ್ ರೆಸ್ಟಲ್ಲಿ ಇರಬೇಕು ಅನ್ನೋದಕ್ಕೆ ಹೇಗೆ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡ್ತೀವಿ. ಜಾಸ್ತಿ ಎಕ್ಸಸೈಸ್ ಅಂದರೆ 1 level ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ, ಅದು ಮಾಡಬೇಕಲ್ಲ, ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ. ನಥಿಂಗ್ ಮಚ್. ಊಟನೂ ಅಷ್ಟೇ ಎಷ್ಟು ಬೇಕು. ಶಿವಣ್ಣ ಸಹಜವಾಗಿ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋಂಥದ್ದು, ಇಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ಳೋಂಥದ್ದು, ಬೆಂಗಳೂರು ಮಿಸ್ ಮಾಡ್ಕೊಳ್ಳೋಂಥದ್ದು, ಅದು ಬೇರೆ ಥರದ ಫೀಲಿಂಗ್ ಇರುತ್ತೆ ಅಣ್ಣ. ಈ ಸಿಚುವೇಶನ್ಗೆ ಹೋದಾಗ ಅಭಿಮಾನಿಗಳು ಸಮುದ್ರದಂತೆ, ಸೊ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಅಲ್ಲ. ಸಹಜವಾಗಿ ಅಂದರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ರಿ ಹೆಂಗೆ ಯೂಶಲಿ ಮಿಸ್ ಮಾಡ್ಕೊತೀವಿ. ಬಟ್ ಎಲ್ಲೇ ಹೋದ್ರೂ ನಾವು ಅಲ್ಲಿ ಅದಕ್ಕೆ ಗೌರವ ಕೊಡಬೇಕಾಗಿರ್ಬೋದು. ಹೆಲ್ತ್ ಇಶ್ಯೂ ಅಂದಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ಅದಕ್ಕೆ ನಾವು ಗೌರವ ಕೊಡಲೇಬೇಕು. ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ, ಹೆಂಗೂ ಮಾಡ್ತೀವಮ್ಮ. ಸಮ್ಮವು ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್. ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇಟ್ ವಾಸ್ ಗುಡ್. ಫ್ಯಾಮಿಲಿ ಜೊತೆಲಿ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ನಾವು ಎಲ್ಲೇ ಹೋದ್ರು ನಾವು ಜಾಲಿಯಾಗಿ ಇದು ಮಾಡ್ತೀವಿ. ಅವಾಗ ಫೋನ್ ಮಾಡ್ತಾ ಇರ್ತೀವಿ, ಅವಾಗ ಸುದೀಪ್ ಪ್ರಾಣ ತಿಂತಾ ಇರ್ತೀವಿ, ಶ್ರೀಕಾಂತ್ ಪ್ರಾಣ ತಿಂತಾ ಇರ್ತೀವಿ, ವರುಣ್ ಪ್ರಾಣ ತಿಂತಾರೆ. ವರುಣ್ ನಮ್ಮ ಪ್ರಾಣ ತಿಂತಾರೆ. ಈ ಕಡೆ ಅಭಿಮಾನಿಗಳು ಅಷ್ಟೇ ಇವತ್ತಿನ ತನಕ ಅರಕೆಗಳನ್ನು ಇಟ್ಕೊಂಡು ಇಲ್ಲ ಅದೇ ಮಜಾಕ. ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ವರ್ಡ್ ಹೇಳ್ಬೋದಮ್ಮ, ಅಯ್ಯೋ ಅವ್ರ ದೇವ್ರು, ಅದು ಬೇರೆ ಸ್ಥಾನಮ್ಮ. ಈಗ ಆ ಭಾವನೆಗಳನ್ನ ಹೇಳ್ಕೊಳಕ್ಕಾಗಲ್ಲ, ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆ ಫೀಲೇ ಬೇರೆ. ನಿರೀಕ್ಷೆ ಕೂಡ ಜಾಸ್ತಿ ಇದೆ, ಏನು ಹೇಳ್ತೀರಾ ಶಿವಣ್ಣ? ಐ ಥಿಂಕ್ ಈಸ್ ಎ ವಂಡರ್ಫುಲ್ ಡೈರೆಕ್ಟರ್. ಬಟ್ ನನಗೆ ಬೇಜಾರಾಯ್ತು ಹೆಂಗೆ ಹೇಳೋದು ಅಂತ. ಅವ್ರಿಗೆ ಹೇಳಿದಾಗ ಈ ವಾಸ್ ವೆರಿ ಎಮೋಷ್ನಲ್. ಜನ್ಯ ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸ್. ನಾನು ಯಾಕೆ ಹೆಂಗೆ ಡೂಪ್ ಇಟ್ಕೊಂಡು ಮಾಡಲಿ, ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಇತ್ತು. ಚೆನ್ನಾಗಿತ್ತು. ಮಾತಾಡಿ. ಇಲ್ಲ, ನಾನು ಇನ್ನೊಂದು ದಿವಸ ಅವ್ರ ಜೊತೆಗೆ ಸಂವಾದ ಕೇಳಪ್ಪ ಕೇಳು. ಅಣ್ಣನ ಇನ್ನೊಂದು ದಿವಸ ಮೀಟಿಂಗ್ ಮಾಡಿ ಶಿವಣ್ಣನ ಆರೋಗ್ಯಕ್ಕೆ ವಾಪಸ್ ಕರ್ಕೊಂಡು ಅದೊಂದು ಎಲ್ರಿಗೂ ನಮ್ಗೆ ಖುಷಿ ಇರುವಂಥದ್ದು. ಆ ಪ್ರೊಸೆಸ್ ನೀವು ಹೇಗೆ ರೆಡಿ ಆಗಿದ್ರಿ, ಹೇಗೆ ಅದನ್ನು ಎದುರಿಸಿದ್ರಿ ಅಂತ ಸ್ವಲ್ಪ. ಇಲ್ಲ, ಏನೂ ರೆಡಿಯಾಗಿದ್ದಿಲ್ಲ, ಏನಿಲ್ಲ. ದೇವ್ರು ಹೆಂಗೆ ಕರ್ಕೊಂಡು ಹೋಗ ಹಂಗೆ ಹೋಗಿದ್ವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಇಲ್ಲಿ ತಿರುಪತಿಗೆಲ್ಲ ಹೋಗಿ ಬಂದ್ವಿ. ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಟ್ಟರು ನಮ್ಮ ಡಾಕ್ಟರ್ಸ್ ಕಡೆಯಿಂದ. ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬ ನಂಬ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡಿ. ಅವ್ರು ಒನ್ ಆಫ್ ದ ಬ್ಯುಸಿಯೆಸ್ಟ್ ಅವರಲ್ಲಿ. 52 ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ, ಇಂಟರ್ವ್ಯೂಗಳ ಜೊತೆಗೆ. ಅವರು ಅಷ್ಟು ಬ್ಯುಸಿ ಇದ್ದಾರೆ ಅವ್ರು ಡಾಕ್ಟರ್, ಅಷ್ಟು ಬ್ಯುಸಿ ಇದ್ದಾರೆ. ಅದರಲ್ಲಿ ಆಮೇಲೆ ಅವರೇ ಹೇಳಿದ್ದು ನನಗೆ, ಡಾಕ್ಯುಮೆಂಟ್ರಿ ನೀವು ಮಾಡಲೇಬೇಕು, ಈ ಥರ ನಾನು ಪೇಷಂಟೇ ನೋಡಿಲ್ಲ ಅಂತ ಹೇಳಿದ್ರು ನನಗೆ ಅವರು. ಆಪರೇಷನ್ ದಿನ 24 ತಾರೀಕು ನಾವು ಕೂಡ ಇಲ್ಲಿ ಏನು ಅನ್ಬೋದು ಅನ್ನೋದು, ಅಣ್ಣ ಹೊರಗಡೆ ಹೆಂಗೆ ಬರ್ಬೋದು ಅನ್ನೋ ಒಂದು ಕುತೂಹಲದಲ್ಲಿ ಆ ಮೂಮೆಂಟ್ ನೀವು ಹೇಗೆ ಎದುರಿಸಿದ್ರೆ? ಇಲ್ಲ, ಕಷ್ಟ ಆಯಿತು ಅವತ್ತು, ತುಂಬಾ ಕಷ್ಟ ಆಯಿತು. ಬಟ್ ಮಧು ಇದ್ದರು ಅವಾಗ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಚಿಕ್ಕ ಮಗಳು, ಅವಳು ಇಲ್ಲ, ಈಗ ಅವಳು ಇತ್ಲಲ್ಲಿ ನಿಶು ಹತ್ರ ಫೋನಲ್ಲಿ ಮಾತಾಡ್ತಾರೆ. ಈ ಮಧು ವಾಪಸ್ ಹೋದ್ಮೇಲೆ ನಮ್ಮ ಭೀಮಮ್ಮ ಬಂದರು, ನಮ್ಮ ತಾಯಿ ತಮ್ಮ ಅವರು ಬಂದಿದ್ದರು.
ಆಮೇಲೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಇದನ್ನು ಎದುರಿಸಿದ್ವಿ. ಜೊತೆಗೆ ಎಲ್ಲರಿಗೂ ಇಲ್ಲಿ ಪೂಜೆಗಳು ನಡೀತಾ ಇತ್ತು, ಗೊತ್ತಾಗ್ತಾ ಇತ್ತು. ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರು ಅದನ್ನು ನಾನು ಧೈರ್ಯ ಇಟ್ಕೊಂಡು ಹೋದ್ವಿ. ನಾನು ಯಾವಾಗಲೂ ಒಂದೇನೆಂದರೆ ಯಾವ್ದು ಹಂಗೆ ಬರುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರ್ತೀವಿ ಮುಂದೆ. ನಾನು ತುಂಬ ಮುಂದಿನ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಅವತ್ತಿಂದ ಗೊತ್ತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನ್ ಎಲ್ಲ ಆಗಿ ಡಾಕ್ಟ್ರು ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದರು. ಮತ್ತೆ 15 ನಿಮಿಷದಲ್ಲಿ ಮತ್ತೆ ಬಂದರು, ಏನೋ ಎಲಿವೇಟ್ ಆಗಿದೆ ಹಾರ್ಟ್ ವಿಷಯದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯ್ತು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಫ್ರೀಸ್ ಆಗಿಬಿಟ್ಟೆ, ಅಲ್ಲಿ ಮಾತೇ ಹೊರಡ್ತಾನೆ. ಅವ್ರ ಹತ್ರ ಹೋದ್ವಿ, ಕರ್ಕೊಂಡೋದ್ರು ಒಳಗಡೆ. ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರ ಡಾಕ್ಟರ್ ಟೀಮ್ ಬಂದಿತ್ತಲ್ಲಿ, ಇದು ಈ ಹಾರ್ಟ್ ಎಲ್ಲ ನೋಡೋರ್ದು ಟೀಮ್ ಬಂದಿತ್ತು. ಆಮೇಲೆ ಅವ್ರು ಹೇಳಿದರು ಇಲ್ಲ ಇದು ಎಲಿವೇಟ್ ಆಗಿದೆ. ನನಗೇನು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಿವೇದಿತಾ ಕೇಳಿದ್ರು ಅವ್ರನ್ನ, ಹಂಗಂದ್ರೆ ಏನು ಹೇಳ್ದೆ, ಏನಾದ್ರು ಆಗಿದೆ ಅಂತ ಇದ್ರೆ ಏನಾದ್ರು ಆಗುತ್ತೆ ಅಂತ ಇದ್ರೆ ಏನು ಅಂತ. ಆಮೇಲೆ ಡಾಕ್ಟರ್ಸ್ ಹೇಳಿದ್ರು ಅಲ್ಲಿ ಪ್ರೋಟೋಕಾಲ್ ಏನಂದರೆ ತಕ್ಷಣ ಕರ್ಕೊಂಡೋದ್ರೆ ಅವರು ಅದಕ್ಕೇನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟು ಮಾಡ್ತಾರೆ ಅವರು ಅಲ್ಲೇ. ಸೊ ದೇ ಡಿಡ್ ಅನ್ ಆಂಜಿಯೋಗ್ರಾಮ್. ದೇರ್ ವಾಸ್ ನಥಿಂಗ್. ದಟ್ ವಾಸ್ ದ ಬೆಸ್ಟ್ ಥಿಂಗ್ ವಿಚ್ ನಾನು ಕೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನೋಡ್ತಾನೆ ಇದ್ದೆ. ಅವ್ರು ನನಗೆ ಅವಾಗ ತಾನೇ ಆಗಿ ಅಲ್ವಾ ಏನೋ ಹೇಳ್ತಾರೆ, ಗೊತ್ತಾಗಿಲ್ಲ. ಆಪರೇಷನ್ ಆಗಿ ಅಣ್ಣ ಹೊರಗಡೆ ಬಂದು ಒಂದಿನ ನಂತರ ಆ ಖುಷಿನ ಇಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಅದನ್ನ ಇದು ಮಾಡ್ಕೊಂಡ್ವಿ? ಇಲ್ಲ, ಆಪ್ರೇಷನ್ ಆದಮೇಲೆ ಎಲ್ಲ ದಿನವೂ ಖುಷಿನೇ. ಯಾಕಂದರೆ ಅವ್ರು ದಿನ ಬೆಳಗಾದ್ರೆ ಒಂದು ಹೊಸದು ಮಾಡ್ತಾಯಿದ್ರು. ಮೊನ್ನೆ ನಾವೆಲ್ಲ ಬೀಚ್ ಹತ್ರ ಹೋಗಿದ್ವಿ, ಡಾನ್ಸ್ ಮಾಡ್ತಾಯಿದ್ರು. ಅಷ್ಟರೊಳಗೆ ನಿಲ್ಲಿಸ್ಬಿಟ್ರು, ಇಲ್ಲ ಶೂಟ್ ಮಾಡ್ತಿದ್ದೆ ಅದನ್ನ. ಶಿವಣ್ಣ, ನೀವು ಮಾಡೋ ಪೋಸ್ಟ್ಗಳಲ್ಲಿ ಗೋ ವಿತ್ ದ ಫ್ಲೋ ಅನ್ನೋ ಒಂದು ಪ್ರಿನ್ಸಿಪಲ್ ಕಾಣಿಸ್ತು ನಮಗೆ ಈ ಪ್ರೋಸೆಸ್. ಇದಮ್ಮ ನಾನು ಯಾವುದು ಏನು ಇಟ್ಕೊಂಡು ಮಾಡಲ್ಲ. ಬಿಕಾಸ್ ಇಫ್ ಯು ಹ್ಯಾವ್ ದಟ್ ಪ್ಲ್ಯಾನ್ ಆ್ಯಂಡ್ ಡೂ ನೋ ಇಟ್ಸ್ ವೆರಿ ಡಿಫಿಕಲ್ಟ್. ಎಜುಕೇಷನ್ ಅನ್ನೋದು ಇಟ್ ಶುಡ್ ಕಮ್ ಬೈ ದ ಫ್ಲೋ. ಏನೇ ಮಾಡಿದ್ರು ಅದು ನಾನು ಅದು ಮಾಡಬೇಕಂತ ಮಾಡಲ್ಲ. ಇಟ್ ಕಮ್ಸ್ ಲೈಕ್ ದಟ್. ನಾನು ಯಾವತ್ತೂ ಅದು ಮಾಡಬೇಕು, ಹಿಂಗಾಗುತ್ತೆ ಹಂಗಾಗುತ್ತೆ, ನೋನು it comes with the flow ಅಷ್ಟೇ. ನಾನು ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್. ಇಟ್ ಗೋಸ್ ಅಷ್ಟೇ. ಅಂದರೆ ಪ್ರತಿಯೊಂದು ಇವತ್ತು ಕೇಳ್ತಾರೆ ಹೆಂಗೆ ಇವಾಗ ನೆಕ್ಸ್ಟ್ ಲೈಫ್ ಏನು, ಹೌ ಇಸ್ ದ ಲೈಫ್. ಜೀವನ ಅನ್ನೋದೇ ಒಂದು ಅನುಭವ, ಪ್ರತಿಯೊಂದು ದಿನವೂ ಅನುಭವನೇ. ಇವಾಗ ನಮ್ಗೆ ಗೊತ್ತಿಲ್ಲದೆ ಇರೋದು ವಿಷಯ ಎಲ್ಲ ತಿಳ್ಕೊತೀವಿ. ಇವತ್ತು ನಮ್ಗೆ ಗೊತ್ತಾಗ್ತಿದೆ, ಓ ಈ ವಿಷಯನೂ ಇದೆಯಾ. ಇವನ್ ವಿ ಆರ್ ಲರ್ನರ್ಸ್. ಬಟ್ ಒಂದು ಅನುಭವ ಅಷ್ಟೇ. ಬಟ್ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಎಷ್ಟು ಸಿನ್ಸಿಯರ್ ಆಗಿರ್ತೀವೋ ಅನುಭವಕ್ಕೆ, ಆ ಅನುಭವ ನಮಗೆ ತಿರ್ಗಾ ಮರ್ಯಾದೆ ಕೊಡಲ್ಲ. ಅದ್ರ ತಕ್ಕಂತೆ ನಾವು ಹೋಗ್ತಾ ಇರ್ತೀವಿ. ಫೈನಲ್ ಕ್ವಶನ್ ಅಂದರೆ ಅಣ್ಣ ಮನೆಗೆ ಬಂದಿದ್ದಾರೆ, ಅವ್ರ ಮನೆಗೆ ಇನ್ನು ಜನಗಳು ಜಾಸ್ತಿ ಬಂದು ಮಾತಾಡ್ಸೋದಕ್ಕೆ ಬರೋದು ಅಥವಾ ಇಂಗ್ಲೀಷ್ ಮಾಡ್ತಾರೆ. ಅವ್ರಿಗೆ ಏನು ಹೇಳ್ತೀವಿ? ಯಾಕಂದರೆ ಒಂದು ತಿಂಗಳು ರೆಸ್ಟ್ ಬೇಕಾಗುತ್ತೆ ಶಿವಣ್ಣ. ಏನು ಹೇಳ್ತೀವಿ ಅವ್ರಿಗೆಲ್ಲ ಬರೋರಿಗೆ? ಇಲ್ಲ, ಅವ್ರಿಗೆ ನಾವೇನು ಹೇಳಬೇಕಾಗಿಲ್ಲ, ಅವ್ರಿಗೆಲ್ಲರಿಗೂ ಗೊತ್ತು. ರಾಮಚರಣ್ ತೇಜ್ ಅವ್ರ ಸಿನಿಮಾಗೆ ಯಾವಾಗಿಂದ ಹೋಗ್ಬೋದು ಪ್ಲಾನ್ ಮಾಡ್ತೀವಿ.